ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಎನ್ನುವಂತಹ ಚಾಪ್ಟರ್ನಿಂದ. ಹಣದ ಪ್ರತಿಫಲಕ್ಕೆ ಮಾಡುವಂತಹ ದೈಹಿಕ ಮತ್ತು ಬೌದ್ಧಿಕ ಚಟುವಟಿಕೆಗಳನ್ನ ಏನಂತ ಕರಿತೇವೆ? ಓಕೆ, ಆಪ್ಷನ್ ಎ ಸಾಮಾಜಿಕ ಚಟುವಟಿಕೆ, ಆಪ್ಷನ್ ಬಿ ಸಾಂಸ್ಕೃತಿಕ ಚಟುವಟಿಕೆ, ಆಪ್ಷನ್ ಸಿ ಆರ್ಥಿಕ ಚಟುವಟಿಕೆ, ಆಪ್ಷನ್ ಡಿ ರಾಜಕೀಯ ಚಟುವಟಿಕೆ. ರಾಜಕೀಯ ಚಟುವಟಿಕೆ ಅಂದ್ರೇನು? ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂತಹ ಕ್ರಿಯೆ. ಸಾಮಾಜಿಕ ಅಂತಂದ್ರೆ ಸಮಾಜ ಸೇವೆಗಳು ಅಥವಾ ಸಮಾಜದಲ್ಲಿ ತೊಡಗಿಸಿಕೊಳ್ಳುವ ಕ್ರಿಯೆ. ಸಾಂಸ್ಕೃತಿಕ ಅಂತಂದ್ರೆ ಕಲೆ ಅಲ್ವಾ? ಸೊ ನಮ್ಮ ಸಂಸ್ಕೃತಿ ಮತ್ತು ಕಲೆಗೆ ಸಂಬಂಧಿಸಿರುವಂಥದ್ದು. ಈಗ ಸರಕು ಸೇವೆಗಳನ್ನ ಆರ್ಥಿಕ ಸೇವೆಗಳು ಅಂತ ಕರೀತಾರೆ ಮಕ್ಕಳೇ. ಓಕೆ, ಸೊ ನಾವು ಹಣ ಕೊಟ್ಟು ಸರಕು ಮತ್ತು ಸೇವೆಗಳನ್ನ ಪಡಿಬೇಕು ಅಲ್ವಾ? ಸೊ ಈ ಹಣವನ್ನ ಎಲ್ಲಿಂದ ಗಳಿಸುವುದು? ಹಣ ಗಳಿಸುವುದಕ್ಕೆ ಯಾವುದಾದರೊಂದು ಉದ್ಯೋಗವನ್ನ ನಾವು ಮಾಡಬೇಕು. ಹೀಗೆ ಮಾನವನು ತನ್ನ ಶ್ರಮ ಮತ್ತು ಕೌಶಲ್ಯವನ್ನ ಬಳಸಿ ಏನನ್ನ ಬಳಸ್ತಾನೆ? ತನ್ನ ಶ್ರಮ ಮತ್ತು ಕೌಶಲ್ಯವನ್ನ ಬಳಸಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾನೆ. ಓಕೆನಾ? ಕೌಶಲ್ಯ ಬಳಸಿ ಹಣವನ್ನ ಗಳಿಸುತ್ತಾನೆ. ಓಕೆನಾ? ಮಾನವನು. ಸೊ ಈ ರೀತಿ ಬುದ್ಧಿಮತ್ತೆ ಮತ್ತು ದೈಹಿಕ ಶ್ರಮದಿಂದಾಗಿ ಹಣದ ಪ್ರತಿಫಲಕ್ಕೆ ಮಾಡುವಂತಹ ಕೆಲಸವನ್ನ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಓಕೆನಾ? ಸೊ ಮಾನವನು ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದನ್ನ ನಾವು ಏನಂತ ಕರಿತೀವಿ ಮಕ್ಕಳೇ? ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಓಕೆನಾ? ಥ್ಯಾಂಕ್ ಯು.